ಧರ್ಮಸ್ಥಳ ಶವಹೂತ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಗೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿವೆ. ಎಲ್ಲ ಕೇಸ್ಗಳನ್ನು ಪಟ್ಟಿ ಮಾಡಿ ಎಸ್ಐಟಿ ನೇಮಿಸಬೇಕಿತ್ತು. ಕೇವಲ ಧರ್ಮಸ್ಥಳ ಪ್ರಕರಣವೊಂದಕ್ಕೆ ಎಸ್ಐಟಿ ಅಂದ್ರೆ ಏನು ಅಂತ ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ಮಾತನಾಡಿರುವಂಥದ್ದು. ಇನ್ನು ಇವತ್ತು ಧರ್ಮಸ್ಥಳದಲ್ಲಿನ ಪ್ರಕರಣ ಬಗ್ಗೆ ನೀವು ರಿಯಾಕ್ಟ್ ಮಾಡೋದೇ ಆದರೆ, ಹಾಗೆ ಇಡೀ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ, ಅವೆಲ್ಲವನ್ನ ಪಟ್ಟಿ ಮಾಡಿ ಎಸ್ಐಟಿ ನೇಮಿಸಬೇಕಾಗಿತ್ತು. ಹುಬ್ಬಳ್ಳಿ ನೇಹಾ ಹಿರೇಮಠ ಕೊಲೆಯಾಗಿ 1 ವರ್ಷ ಆಯಿತು. ಅತ್ಯಂತ ಕ್ರೌರ್ಯವಾಗಿ ಕೊಂದವನಿಗೆ ಏನು ಮಾಡಿದ್ರಿ? ನಾಳೆ ಆತನಿಗೆ ಜಾಮೀನು ಸಿಗಬಹುದು. ಎಲ್ಲರ ಕಣ್ಣೆದುರು ನಡೆದಿರುವಂತಹ ಘಟನೆ ಇದು ಅಂತ ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ಮಾತನಾಡಿರುವಂಥದ್ದು. ನೇರವಾಗಿ ಇವತ್ತು ಧರ್ಮಸ್ಥಳ, ಹೆಗ್ಗಡೆ, ಮಂಜುನಾಥ್, ಅಣ್ಣಪ್ಪ ದೇವರು ಹೀಗೆ ಬೇರೆ ಬೇರೆ ರೀತಿಯ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಆಯ್ತು, ಹೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಆಧಾರಗಳು ಬೇಕಾಗತ್ತೆ. ಸೊ ಅದಕ್ಕೆ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಸೊ ಬೇರೆ ಬೇರೆ ರೀತಿಯ ಬಹಿರಂಗವಾಗಿ ಸಮಾಜದ ಎದುರುಗಡೆಗೆ ನಿಲ್ಲುವಂತಹ ಪ್ರಕ್ರಿಯೆಯನ್ನು ಮಾಡಬಹುದು, ತೋರಿಸ್ಬಹುದು ಅಂತನ್ನುವಂಥದ್ದು ಹೇಳ್ತೇನೆ. ಆದರೂ ನಾನು ಹೇಳ್ತೇನೆ, ಹೋರಾಟಗಾರರಿಗೆ ನನ್ನ ಬೆಂಬಲ ಇದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತನ್ನುವಂಥದ್ದು ಎರಡನೇ ಮಾತನೇ ಇಲ್ಲ. ಇದು ಒಂದು. ಇನ್ನು ಎರಡನೇದು, ಸರ್ಕಾರ ಇವತ್ತು SIT ನೇಮಿಸಿದೆ. ಯಾಕೆ SIT ನೀವು ನೇಮಿಸಬೇಕಾದ್ರೆ ಯಾರ ಒತ್ತಡ, ಯಾಕೆ ನೀವು ಅಂತನೂ ಬರ್ತದೆ. ಸೊ ಇವತ್ತು ಅಲ್ಲಿ ಆದಂತ ಈ ನೂರಾರು ಘಟನೆಯ ಸಂಬಂಧಪಟ್ಟಾಗ ಇಮಿಡಿಯೇಟ್ ನೀವು ರಿಯಾಕ್ಟ್ ಮಾಡೋದಾದ್ರೆ, ಹಾಗೆ ಇಡೀ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂತಹ ಘಟನೆಗಳು ಸಾಕಷ್ಟಿದಾವೆ. ಅದನ್ನೆಲ್ಲವನ್ನೂ ಒಂದು ಪಟ್ಟಿ ಮಾಡಿ ಎಲ್ಲದಕ್ಕೂ SIT ನೇಮಿಸಬೇಕಾಗಿತ್ತು. ಉದಾಹರಣೆಗೆ ಹೇಳೋದಾದ್ರೆ, ಈ ನೇಹಾ ಹಿರೇಮಠ್ 1 ವರ್ಷ ಆಯ್ತು. ಅತ್ಯಂತ ಕ್ರೌರ್ಯವಾಗಿ ಹಾಡು ಹಗಲೇ 27 ಬಾರಿ ಚಾಕು ಹಾಕಿ ಕೊಂದಂತವನು ಇವತ್ತು ಜೈಲಿನಲ್ಲಿದ್ದಾನೆ. ನಾಳೆ ಅವನಿಗೆ ಜಾಮೀನು ಸಿಗ್ತಾ ಇದೆ. ಜಾಮೀನು ಸಿಗ್ಬಹುದು, ಹೊರಗಡೆ ಬರ್ಬೋದು. ಏನ್ ನ್ಯಾಯ ಸಿಕ್ತಿಲ್ಲಿ? ನೇರವಾಗಿ ಇವತ್ತು ಧರ್ಮಸ್ಥಳ, ಹೆಗ್ಗಡೆ, ಮಂಜುನಾಥ್, ಅಣ್ಣಪ್ಪ ದೇವರು ಹೀಗೆ ಬೇರೆ ಬೇರೆ ರೀತಿಯ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಆಯ್ತು, ಹೇಳೋ